ನಮ್ಮ SK ಗ್ರೂಪ್ನ ಮಾಲೀಕರಾದ ಮದನ್ ಅವರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ. ಅನೇಕ ಬಡವರ ಪರವಾದಂಥ ಕಾಳಜಿಯನ್ನು ವಹಿಸಿ ಬಡವರ ಏನು ಈ ಪರಿಸ್ಥಿತಿಯಲ್ಲಿ ಹಾಸ್ಪಿಟ್ಲ್ಗೆ ಹೋಗದೆ ಇರತಕ್ಕಂಥ ಸಂದರ್ಭ ನೋಡಿ ಬಡವರನ್ನ ಗುರುತಿಸಿ ಈಗಿನ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅವ್ರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಕ್ಕಂಥ ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಈ ಒಂದು ಕೆಲಸ ಮಾಡೋದು ಅಷ್ಟು ಸಾಮಾನ್ಯ ಅಲ್ಲ. ಆದರೆ ಇಮಿಡಿಯೇಟ್ ಆಗಿ ಅವರ ನಿಜವಾದ ಕಾಯಿಲೆಗಳನ್ನು ಗುರುತಿಸಿ ಅವ್ರಿಗೆ ಉಚಿತವಾಗಿ ಸೇವೆ ಮಾಡ್ತಕ್ಕಂಥದ್ದು ಅತ್ಯಂತ ಅದ್ಭುತವಾದ ಕೆಲಸ. ಯಾವುದೇ ದೇವರು ದಿನರು ಪೂಜೆ ಮಾಡಿದ್ರು ಕೂಡ ಯಾವ ಕಾಯಿಲೆನೂ ವಾಯಿಸಾಗಲ್ಲ. ಅವ್ರು ನಿಜವಾಗಿ ಬೇಕಾದಂತ ಟ್ರೀಟ್ಮೆಂಟ್ ಅನ್ನ ಕೊಟ್ಟರು ಮಾತ್ರ ಕಾಯಿಲೆ ವಾಸಿ ಆಗುತ್ತೆ. ಇದನ್ನ ಮನಗಂಡು ಮದನ್ ಅವರು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತವ್ರಿಗೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳಿ ಹಾರೈಸ್ತೇನೆ. ನನ್ನ ಹೆಸರು ಎಂ ಸೆಲ್ವಂ ಅಂತ. ಇಲ್ಲಿ ಸುಮಾರು 9 ಅವರಿಂದ ಸ್ಟಾರ್ಟ್ ಆಗಿ ಇದುವರೆಗೂ ಸುಮಾರು ಒಂದು 150-200 ಜನ ಬಂದಿರ್ತಾರೆ. ತಪಾಸಣೆ, ಹಾರ್ಟ್ ಆಪರೇಷನ್ 50 ಜನಕ್ಕೆ ಆಗಿದೆ. ಈ ತರ ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ. 17ನೇ ಕ್ಯಾಂಪ್ ಇದು. 97 ವಾರ್ಡಲ್ಲಿ ಇದುವರೆಗೂ ಯಾರು ಮಾಡ್ತಾ ಇಲ್ಲ. ಅದರಿಂದ ಮದನ್ ಅವರು ಇಲ್ಲಿ ಹುಟ್ಟಿದೀವಿ ಅಂತ ನಾನು ಏನಾದ್ರು ಸಾಧಿಸ್ಬೇಕಂತ ಅವ್ರ ಏರಿಯಾದಲ್ಲಿ ಹುಟ್ಟಿ ಬೆಳೆದಿ ಈ ತರ ಕೆಲಸ ಮಾಡೋರು ಯಾರು ಬಂದಿಲ್ಲ. ಅವ್ರು ಮಾಡ್ತಾ ಇದ್ದಾರೆ. ಅವರು ನಮ್ಮ ಸಂಘದಿಂದ ಧನ್ಯವಾದಗಳು. ಆದ್ರೆ ಕೂಡ ಅವ್ರು ಬಹಳ ಯಶಸ್ವಿಯಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ನಾವು ಎಷ್ಟೋ ಜನ ನೋಡಿದ್ವಿ, ಬರ್ತಾರೆ, ಚುನಾವಣೆ ಬರ್ತಾರೆ, ಹೋಗ್ತಾರೆ, ಮಾಡ್ತಾರೆ. ಆದ್ರೆ ಇದೇ ಪರ್ಟಿಕ್ಯುಲರ್ ಆಗಿ 17ನೇ ಕ್ಯಾಂಪ್ ಮಾಡಿದ್ದಾರೆ ಅಂದ್ರೆ ಪಾಪ ಅದೇ ಒಂದು ಶ್ರಮ ತಗೊಂಡು ಇದು ಮಾಡ್ತಾ ಇದ್ದಾರೆ. ಇವ್ರಿಗೆ ನಾವು ನಮ್ಮ ಜನಗಳು ಇದನ್ನ ಉಪಯೋಗ ಮಾಡ್ಕೊಂಡು ಅವ್ರವ್ರು ದೇಹಕ್ಕೆ ಏನ್ ಮಾಡ್ಬೇಕು ಅದು ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ದೇವ್ರ ದಯದಿಂದ ಅವ್ರು ಇನ್ನ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಬೇಕು. ಕೋಮದನ್ ಅವರು ಬಹಳ ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಂಕ್ರಾಂತಿ ಬಂದ್ರೆ ಸುಮಾರು 35,000 ಜನ 40,000 ಜನಕ್ಕೆ ಕಬ್ಬು ಕೊಡ್ತಾವ್ರೆ, ಬುಕ್ಸ್ ಕೊಡ್ತಾರೆ, ಆಪರೇಷನ್ ದುಡ್ಡು ಕೊಡ್ತಾರೆ, ಮದುವೆ ಹೋಗ್ತಾರೆ, ಮಕ್ಕಳಿಗೆ ಏನ್ ಬೇಕಾದ್ರೆ ಅವ್ರ ಕೈಯಲ್ಲಿ ಆಗೋದು ಆಟ ಆಡೋ ಸಾಮಾನು ಇಸ್ಕೊಡ್ತಾರೆ, ಎಲ್ಲ ಮಾಡಿದ್ದಾರೆ. ಈ ಕ್ಯಾಂಪಲ್ಲಿ ಹೇಳ್ಬಾರ್ದು, ಆದ್ರೆ ಕೂಡ ನಮ್ಮ ಮನಸ್ಸಲ್ಲಿ ಎಲ್ಲ ಹೇಳ್ಬಿಡ್ತೀವಿ. ಬಹಳ ಕೆಲ್ಸಗಳು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಮಾಡ್ತೀವಿ ಅಂತ ನಾಳೆ ಬರೀ ಕೇಳಿದ್ದಾರೆ. ಅವ್ರು ಕೂಡ ಮಾಡ್ತಾರೆ. ಸೊ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ಯಾರು ಬಂದ್ರು ಇಲ್ಲ ರಾಜೇಂದ್ರ ನಗರ, ಗಾಂಧಿನಗರ, ರಾಜರಾಜೇಶ್ವರ ನಗರ, ಯಶವಂತಪುರ ಎಲ್ಲಾ ಕಡೆಯಿಂದ ಠಾಣೆ ರೋಡ್, ಪೆರಿಯಾರ್ ನಗರದಿಂದನೂ ಬಂದಿದ್ದಾರೆ, ಚಿಕ್ಕಮಗಳೂರಿಂದ ಒಬ್ರು ಬಂದಿದ್ದಾರೆ. ಆದ್ರೆ ಅವ್ರಿಗೆ ಯಾರ್ಯಾರಿಗೆ ಯೂಸ್ ಆಗುತ್ತೋ ಅಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಅವ್ರ ದೇವ್ರು ಅವ್ರಿಗೆ ಒಳ್ಳೇದ್ ಮಾಡಲಿ, ಆರೋಗ್ಯ ಕೊಡ್ಲಿ, ಇನ್ನ ಬಾಲಿ ಯಶಸ್ವಿ ಕೆಲಸಗಳು ಮಾಡ್ಬೇಕು. ಕೋಮದನ್ ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು, ಜನಸೇವೆ ಮಾಡ್ಬೇಕು. ಮುಂದಿಗೆ ಫೀಲ್ಡ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಈ ಸ್ಥಾನಮಾನ ಸಿಕ್ಕಿ ಅವ್ರ ದೇವ್ರ ಆರೋಗ್ಯದಿಂದ ಅವ್ರು ಒಂದು ಸ್ಥಾನ ಬರ್ಬೇಕಂತ ನಮ್ಮ ಆಸೆ. ನಮ್ಮ ಇದರಿಂದ ಅವ್ರಿಗೆ ಸರ್ ಅವರು ಎಲ್ಲಾ ತರ ಹೆಲ್ಪ್ ನೀಡು ಎಲ್ಲಾ ಪಬ್ಲಿಕ್ಸ್ ಗೆ ಎಲ್ಲಾ ಮಾಡ್ತಿದ್ದಾರೆ. ಬೇಸಿಕ್ ಬೇಕಾಗಿರೋದು ನಮ್ಮ ಪಬ್ಲಿಕ್ಸ್ ಗೆ ಎಜುಕೇಶನ್, ಹೆಲ್ತ್ ಮತ್ತೆ ಕೆಲಸ. ಹೆಲ್ತ್ ರಲ್ಲಿ ಏನಿದೆ, ಹೆಲ್ತ್ ಕಣ್ ಚೆಕಪ್ ಆಗ್ಲಿ, ಹ್ಯಾಂಡಿಕ್ಯಾಪ್ಸ್ ಗೆ ವೀಲ್ ಚೇರ್ಸ್ ಆಗ್ಲಿ, ಅಥವಾ ಹಾರ್ಟ್ ಇದಾಗ್ಲಿ, ಕ್ಯಾನ್ಸರ್ದಾಗ್ಲಿ, ಈಗ ನೋಡಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದ್ರೆ ಈ ತರ ಯಾರು ಮಾಡ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಮ್ಮ ಬಡವ್ರಿಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದ್ರೆ ಹಾರ್ಟ್ ಸಂಬಂಧಪಟ್ಟ ಏನೇ ಇದ್ರು ನೋಡಿ ಸಿಂಪ್ಟಮ್ಸ್ ಇದ್ರೂ ಗೊತ್ತಾಗಲ್ಲ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲೇ ಗೊತ್ತಾಗೋದು ಅಂತ ಕೆಲವು ಜನ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಇಂದ ತೀರೋಗೋರು ಎಷ್ಟೋ ಜನ ಇದ್ದಾರೆ. ಸೊ ಇವರು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಬೇಸಿಕ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ ಅನ್ನೋದು ಇವಾಗ್ಲೇ ಗೊತ್ತಾಗುತ್ತೆ. ಸೊ ಅದರಿಂದ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಎಜುಕೇಶನ್ ರಿಂದ ಬುಕ್ಸ್ ಕೊಡ್ತಿದ್ದಾರೆ, ಅವ್ರಿಗೆ ಒಳ್ಳೆ ಎಜುಕೇಶನ್ ಫ್ರೀ ಅಡ್ಮಿಷನ್ಸ್ ಮಾಡಿಸಿದ್ದಾರೆ. ಅದಾದ ನಂತರ ಎಂಪ್ಲಾಯೀಸ್ ಗೆ ಯಾರು ಹೋಗ್ಬಿಟ್ಟು ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಕೊಡ್ಸಿದ್ದಾರೆ. ಅದರಿಂದ ಎಲ್ಲಾ ಮನೆಗಳು ಒಂದು ಬೆಳಕಿಗೆ ಬಂದಿದೆ. ಹ್ಯಾಂಡಿಕ್ಯಾಪ್ಸ್ ಗೆಲ್ಲ ಎಲ್ಲ ವೀಲ್ ಚೇರ್ ಆಗ್ಲಿ, ಅವ್ರಿಗೆ ಕಣ್ಣು ಗ್ಲಾಸ್ ಆಗ್ಲಿ, ಆಲ್ಮೋಸ್ಟ್ ಎಲ್ಲಾ ತರ ಹೆಲ್ಪ್ ಅವರು ಸ್ವಂತ ಖರ್ಚಿಂದ ಮಾಡ್ತಿದ್ದಾರೆ. ಸೊ ಇನ್ನೂ ಜಾಸ್ತಿ, ಇನ್ನೂ ಯಾವ ತರ ಹೆಲ್ತ್ ಗಾಗ್ಲಿ, ಎಜುಕೇಶನ್ ಗಾಗ್ಲಿ ಯಾವುದೇ ತರ ಹೆಲ್ಪ್ ಇದ್ರು ಅವ್ರು ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಕೇಳ್ಕೊಂತ ಇದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಹೇಳ್ತಾ ಇದ್ದೀನಿ. ಇದು ನಂದು 17ನೇ ಕ್ಯಾಂಪ್ ನಾನು ಮಾಡ್ತಾ ಇದ್ದೀನಿ. ನಮ್ಮ ರಾಜಾಜಿನಗರ್ ವಾರ್ಡ್, ದಯಾನಂದ ನಗರ್ನಲ್ಲಿ ಮಾಡ್ತಾ ಇದ್ದೀನಿ ಸರ್. ಕಣ್ಣಿನ ಆಪರೇಷನ್ಗಳು ಮಾಡ್ತಾ ಇದ್ವಿ, ಸ್ಪೆಕ್ಸ್ಗಳು ಕೊಡ್ತಾ ಇದೀವಿ, ಕ್ಯಾನ್ಸರ್ಗಳು ಟ್ರೀಟ್ಮೆಂಟ್ ಇದೆ, ಹಾರ್ಟ್ ಚೆಕಪ್ ಇದೆ, ECG ಮಾಡ್ತಾ ಇದೀವಿ. ಪ್ರತಿಯೊಂದು ಚೆಕಪ್ ಫ್ರೀ ಆಗಿ ಮಾಡ್ತಾ ಇದ್ದೀವಿ. ಒಂದು 200 ಜನ ಬಂದಿದ್ದಾರೆ ಸರ್. ಅದನ್ನೇ ಒಂದು 50 ಜನಕ್ಕೆ ಆಪರೇಷನ್ಗಳು ಇದಾಗಿದೆ, ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆನೆ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ಕನ್ನಡಕ ಇನ್ನೂ ಎಷ್ಟು ಜನ ಇದಾರೆ ಎಲ್ಲ ಬರ್ತಾ ಇದ್ದಾರೆ. ಫೈನಲ್ 2 ಗಂಟೆ ಗೊತ್ತಾಗುತ್ತೆ ಎಷ್ಟು ಜನ ಕನ್ನಡಕ ಕೊಡಬೇಕು ಏನಿದೆ. ಇವಾಗ ನಮ್ಮ ಹತ್ರ ಕನ್ನಡಕನಲ್ಲಿ ಶಾರ್ಟ್ ಸೈಟ್ ಇದೆ, ಲಾಂಗ್ ಸೈಟ್ ಇದೆ. ಇವತ್ತೇ ಕೊಡ್ತಾ ಇದೀವಿ. ಟೆಸ್ಟಿಂಗ್ ಮಾಡಿದ ತಕ್ಷಣ ಅವಾಗ್ಲೇ ಕೊಟ್ಟು ಕಳಿಸ್ತಾ ಇದೀವಿ. ನೋಡ್ಬೇಕು ಸರ್, ಯಾರು ಬರ್ತಾರೆ, ಯಾರು ಬೇಕಂದ್ರೆ ಬರ್ಲಿ ನಮ್ ಕ್ಯಾಂಪ್ಗೆ. ಅವ್ರ ಅಂತ ನಾನು ಯಾವತ್ತು ಯಾರನ್ನು ಇದು ಮಾಡಿಲ್ಲ. ಎಲ್ಲಾರು ಬರ್ಬೋದು ಸರ್ ಕ್ಯಾಂಪ್ಗೆ. ಅದ್ರ ಬಗ್ಗೆ ಯಾರ ಹತ್ರ ನಾವು ಏನು ಮಾತಾಡಿಲ್ಲ ಸರ್. ನಾನು ಏನಿದೆ ನನ್ನ ಕಂಪನಿ SK ಗ್ರೂಪ್ಸ್ ಇಂದ
ಏನೇನ್ ಮಾಡ್ಬೇಕೋ ನಾನು ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಅಭಿಮಾನಿಗಳು ಅಂತ ಸರ್, ಯಾಕಂದ್ರೆ ಸಮಾಜಮುಖಿ ಸೇವೆ ಮಾಡಬೇಕು ಅದು ನೋಡೋಣ ಸರ್, ಇನ್ನೊಂದು ಟೈಮ್ ಇದೆ, ನೋಡೋಣ. ಎಲ್ಲರೂ ಕ್ಯಾಂಪಿಗೆ ಬರ್ತಾ ಇದ್ದಾರೆ, ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲರೂ ಬಂದು ಇಷ್ಟು ನನ್ಗೆ ಎನ್ಕರೇಜ್ ಮಾಡ್ಕೊಂಡು ಎಲ್ಲಾರು ಪ್ರತಿಯೊಂದು ಅವ್ರು ಟೆಸ್ಟ್ ಮಾಡ್ಕೊಂಡು, ಇದು ನಾವೇನು ಒಂದು ದಿನ 2 ದಿನ ಪ್ರತಿ ತಿಂಗಳು ಮಾಡೋದ್ರಿಂದ ಎಲ್ಲರೂ ಗೊತ್ತಾಗಿದೆ. ಅದರಿಂದ ನನ್ಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲದೆ ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ.